ಹರಿಹರ ವೀರ ಮಲ್ಲು OTTಯಲ್ಲಿ ಬಿಡುಗಡೆಯಾಗುತ್ತಿದೆ. ಪವನ್ ಕಲ್ಯಾಣ್ ಅವರ ಎಪಿಕ್ ಪೀರಿಯಡ್ ಡ್ರಾಮಾ ಆನ್ಲೈನ್ನಲ್ಲಿ ಯಾವಾಗ ಮತ್ತು ಎಲ್ಲಿ ವೀಕ್ಷಿಸಬೇಕು ಎಂಬುದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗಾದರೆ ವಿಡಿಯೋ ಅನ್ನು ಶುರು ಮಾಡೋಣ ಬನ್ನಿ. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಅವಧಿಯ ಆಕ್ಷನ್ ಚಮತ್ಕಾರ ಹರಿಹರ ವೀರ ಮಲ್ಲು ತನ್ನ ಭವ್ಯ ದೃಶ್ಯಗಳು ಮತ್ತು ಆಕರ್ಷಕ ನಿರೂಪಣೆಯೊಂದಿಗೆ ಅಲೆಗಳನ್ನು ಸೃಷ್ಟಿಸುತ್ತಲೇ ಇದೆ. ಅದರ ಡಿಜಿಟಲ್ ಬಿಡುಗಡೆಯ ಬಗ್ಗೆ ಆಸಕ್ತಿ ಹೆಚ್ಚುತ್ತಿದ್ದಂತೆ ಅಭಿಮಾನಿಗಳು ತಮ್ಮ ಮನೆಗಳ ಸೌಕರ್ಯದಿಂದ ಚಿತ್ರವನ್ನು ವೀಕ್ಷಿಸಲು ಕಾತುರದಿಂದ ಎದುರು ನೋಡುತ್ತಿದ್ದಾರೆ. ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ವಿವರಗಳಿಂದ ಹಿಡಿದು ನಿರೀಕ್ಷಿತ ಬಿಡುಗಡೆ ಸಮಯಗಳವರೆಗೆ ಹರಿಹರ ವೀರ ಮಲ್ಲು ಅವರ ಮುಂಬರುವ ಬಿಡುಗಡೆಯ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಎಲ್ಲವೂ ಇಲ್ಲಿದೆ. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಬಹುನಿರೀಕ್ಷಿತ ಅವಧಿಯ ಆಕ್ಷನ್ ಸಾಹಸ ಚಿತ್ರ ಹರಿಹರ ವೀರ ಮಲ್ಲು ಜುಲೈ 24, 2025 ದೊಡ್ಡ ಪರದೆಯ ಮೇಲೆ ಬಿಡುಗಡೆಯಾಯಿತು. ಚಿತ್ರವು ವಿಮರ್ಶಕರು ಮತ್ತು ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆಯನ್ನು ಪಡೆಯಿತು. ಅದರ ಭವ್ಯ ದೃಶ್ಯಗಳು, ಪ್ರದರ್ಶನಗಳು ಮತ್ತು ಸಂಗೀತಕ್ಕಾಗಿ ಮೆಚ್ಚುಗೆಯನ್ನು ಪಡೆಯಿತು. ವೇಗ ಮತ್ತು VFXನಲ್ಲಿ ಕೆಲವು ನ್ಯೂನತೆಗಳ ಹೊರತಾಗಿಯೂ ಚಲನಚಿತ್ರವು ಅದರ ಸಾಮೂಹಿಕ ಆಕರ್ಷಣೆ ಮತ್ತು ಭಾವನಾತ್ಮಕ ಸನ್ನಿವೇಶಗಳಿಗಾಗಿ ಗಮನ ಸೆಳೆಯಿತು. ಹರಿಹರ ವೀರ ಮಲ್ಲು ಚಿತ್ರದ ಡಿಜಿಟಲ್ ಸ್ಟ್ರೀಮಿಂಗ್ ಹಕ್ಕುಗಳನ್ನು ಅಮೆಜಾನ್ ಪ್ರೈಮ್ ವಿಡಿಯೋ ಥಿಯೇಟ್ರಿಕಲ್ ಬಿಡುಗಡೆಗೂ ಮೊದಲೇ ಪಡೆದುಕೊಂಡಿದೆ. ಉದ್ಯಮದ ಮೂಲಗಳ ಪ್ರಕಾರ ಈ ಚಿತ್ರವು ಆಗಸ್ಟ್ 22, 2025 OTT ಪ್ಲಾಟ್ಫಾರ್ಮ್ನಲ್ಲಿ ಪ್ರಥಮ ಪ್ರದರ್ಶನಗೊಳ್ಳುವ ನಿರೀಕ್ಷೆಯಿದೆ. ಆದಾಗ್ಯೂ ಅಮೆಜಾನ್ ಪ್ರೈಮ್ ವಿಡಿಯೋದಿಂದ ಅಧಿಕೃತ ದೃಢೀಕರಣ ಇನ್ನೂ ಕಾಯುತ್ತಿದೆ. ಅಭಿಮಾನಿಗಳು ಶೀಘ್ರದಲ್ಲೇ ಈ ಮಹಾಕಾವ್ಯದ ಸಿನಿಮಾವನ್ನು ತಮ್ಮ ಮನೆಗಳಿಂದ ವೀಕ್ಷಿಸಲು ಎದುರು ನೋಡಬಹುದು. ಹರಿಹರ ವೀರ ಮಲ್ಲು ಚಲನಚಿತ್ರದ ಕಥಾವಸ್ತು. ಮಚಲಿಪಟ್ನಂ ಬಳಿಯ ಕೊಲ್ಲೂರು ಪ್ರದೇಶದಲ್ಲಿ ನಡೆಯುವ ಈ ಕಥೆಯು ನಿಜಾಮನ ಆಡಳಿತದಿಂದ ಸಂಪತ್ತನ್ನು ಲೂಟಿ ಮಾಡಿ ಬಡವರಿಗೆ ಹಂಚುವ ವೀರ ಕಳ್ಳ ಹರಿಹರ ವೀರ ಮಲ್ಲುನನ್ನು ಅನುಸರಿಸುತ್ತದೆ. ನಿಜಾಮನ ಅಧೀನದಲ್ಲಿ ಬಂದಿಯಾಗಿರುವ ಪಂಚಮಿಯನ್ನು ಅವನು ಪ್ರೀತಿಸುತ್ತಾನೆ. ಅಮೂಲ್ಯವಾದ ವಜ್ರಗಳನ್ನು ದೋಚಲು ಮತ್ತು ಪಂಚಮಿಯನ್ನು ರಕ್ಷಿಸಲು ದರೋಡೆಯನ್ನು ಯೋಜಿಸುತ್ತಿರುವಾಗ ವೀರ ಮಲ್ಲುವನ್ನು ದ್ರೋಹ ಮಾಡಿ ಸೆರೆಹಿಡಿಯಲಾಗುತ್ತದೆ. ಅವನ ಅಸಾಧಾರಣ ಕೌಶಲ್ಯಗಳು ಹೈದರಾಬಾದ್ ಆಡಳಿತಗಾರರ ಕಣ್ಣಿಗೆ ಬೀಳುತ್ತವೆ. ಅವರು ದೆಹಲಿಯ ಔರಂಗಜೇಬನಿಂದ ಪೌರಾಣಿಕ ಕೊಹಿನೂರ್ ವಜ್ರವನ್ನು ಕದಿಯುವ ಕೆಲಸವನ್ನು ಅವನಿಗೆ ವಹಿಸುತ್ತಾರೆ. ಅವನ ಪ್ರೀತಿ, ದ್ರೋಹ, ಅವನ ಮೂಲ ಮತ್ತು ಅಂತಿಮ ಧ್ಯೇಯವನ್ನು ಒಳಗೊಂಡ ತಿರುವುಗಳ ಮೂಲಕ ಚಿತ್ರವು ತೆರೆದುಕೊಳ್ಳುತ್ತದೆ.